ಶಾಮನೂರು ಕುಟುಂಬ ವರ್ಸಸ್ ಮುಸ್ಲಿಮ್ಸ್ ಲೀಡರ್ಸ್ ಫೈಟ್ ನಡೆಸ್ತಾ ಇರುವಂಥದ್ದು. ಕೈ ನಾಯಕರಿಗೆ ದಾವಣಗೆರೆ ಉಪಚುನಾವಣೆ ಟೆನ್ಷನ್ ಶುರುವಾಗಿದೆ. ಸಮರ್ಥ ಆಯ್ಕೆ ಬೇಡ, ಚುನಾವಣೆ ಘೋಷಣೆ ಬೆನ್ನಲ್ಲೇ ದಾವಣಗೆರೆ ಬಂಡಾಯ ಎದ್ದಿರುವಂಥದ್ದು. ಟಿಕೆಟ್ಗಾಗಿ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ವರ್ಸಸ್ ಮುಸ್ಲಿಮರ ಕದನ ನಡೀತಾ ಇದೆ. ಪುತ್ರನಿಗೆ ಟಿಕೆಟ್ ನೀಡುವಂತೆ ಸಂಸದೆ ಪ್ರಭಾ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬಟ್ ಮಗನ ಪರ ಪಕ್ಷದ ಮೇಲೆ ಮಲ್ಲಿಕಾರ್ಜುನ್ ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಸ್ಲಿಂ ನಾಯಕರಿಂದ ದೆಹಲಿ ಮಟ್ಟದಲ್ಲಿ ಲಾಭಿ ನಡೀತಾ ಇದೆಯಂತೆ. ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು. ಯುವ ಕಾಂಗ್ರೆಸ್ ಲೀಡರ್ ಸೈಯದ್ ಖಾಲಿದ್ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ದಿಲ್ಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಟಿಕೆಟ್ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ ಸೈಯದ್ ಖಾಲಿದ್. ಅಖಿಲ ಭಾರತ ಯುವ ಕಾಂಗ್ರೆಸ್ ಅಧ್ಯಕ್ಷರಿಂದಲೂ ಕೂಡ ಬ್ಯಾಟ್ ಬೀಸಲಾಗಿದೆ. ಉದಯ್ ಭಾನು ಮೂಲಕವೂ ಕೂಡ ಒತ್ತಡವನ್ನ ಹೇರಿರುವಂಥದ್ದು ಸೈಯದ್. ಈಗ ಶಾಮನೂರು ಶಿವಶಂಕರಪ್ಪ ಕುಟುಂಬ ವರ್ಸಸ್ ಮುಸ್ಲಿಂ ಲೀಡರ್ಸ್ ಫೈಟ್ ಅನ್ನ ನಡೆಸ್ತಾ ಇರುವಂಥದ್ದು. ಕೈ ನಾಯಕರಿಗೆ ದಾವಣಗೆರೆ ಉಪಚುನಾವಣೆಯ ಟೆನ್ಷನ್ ಶುರುವಾಗಿದೆ. ಬಹುದೊಡ್ಡ ತಲೆನೋವು ಶುರುವಾಗಿದೆ. ಸಮರ್ಥ ಆಯ್ಕೆ ಬೇಡ ಅಂತ ಹೇಳಿಬಿಟ್ಟು ಈ ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಮಗನ ಪರವಾಗಿನೇ ನಿಂತುಬಿಟ್ಟು ಟಿಕೆಟ್ಗಾಗಿ ಲಾಭಿ ನಡೆಸ್ತಾ ಇದ್ದಾರೆ. ಬಟ್ ಈ ಕಡೆ ಬಿಟ್ಕೊಡ್ತಾ ಇಲ್ಲ. ದೆಹಲಿಯಲ್ಲಿ ಕೂಡ ಟಿಕೆಟ್ ಸದ್ದು ಮಾಡ್ತಾ ಇದೆ. ಸಮರ್ಥ ಆಯ್ಕೆ ಬೇಡ ಅಂತ ಹೇಳ್ಬಿಟ್ಟು ಚುನಾವಣೆ ಘೋಷಣೆ ಬೆನ್ನಲ್ಲೇ ಇದೀಗ ದಾವಣಗೆರೆಯಲ್ಲಿ ಬಂಡಾಯವೆದ್ದಿರುವಂಥದ್ದು. ಟಿಕೆಟ್ಗಾಗಿ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ವರ್ಸಸ್ ಮುಸ್ಲಿಮರ ಕದನ ನಡೀತಾ ಇದೆ. ಡಿಕೆ ಶಿವಕುಮಾರ್ ಜೊತೆ ಪ್ರಭಾ ಮಲ್ಲಿಕಾರ್ಜುನ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಇಬ್ರು ಕೂಡ ಮಾತುಕತೆಯನ್ನ ಆಡಿದ್ದಾರೆ. ಸಮರ್ಥ್ಗೆ ಯಾಕೆ ಟಿಕೆಟ್ ನೀಡಬೇಕು ಅಂತ ವಿವರಣೆ ಕೂಡ ಕೊಟ್ಟಿದ್ದಾರೆ. ಶಿವಶಂಕರಪ್ಪ ನಿಧನದಿಂದ ತೆರವಾಗಿ ಕ್ಷೇತ್ರ ಸಮರ್ಥ್ಗೆ ಕೊಡಿ, ಆ ಕ್ಷೇತ್ರವನ್ನ ಶಿವಶಂಕರಪ್ಪ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರವನ್ನ ಸಮರ್ಥ್ಗೆ ಕೊಡಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮನವಿಯನ್ನ ಮಾಡಿದ್ದಾರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್. ಇದೇ ಸಂದರ್ಭದಲ್ಲಿ ಪ್ರಭಾ ಕೂಡ ಭೇಟಿಯಾಗಿರುವಂತಹ ಸೈಯದ್ ಖಾಲಿದ್ ತಮಗೆ ಅವಕಾಶ ನೀಡುವಂತೆ ಪ್ರಭಾ ಬಳಿಯೇ ಮನವಿಯನ್ನ ಮಾಡಿದ್ದಾರಂತೆ. ದಾವಣಗೆರೆಯಲ್ಲೇ ಎಲ್ಲಾ ಮಾತಾಡೋಣ ಅಂತ ಹೇಳಿದ್ದಾರೆ ಪ್ರಭಾ. ಇಬ್ಬರ ವಾದ ಆಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಟಿಕೆಟ್ ಫೈಟ್ನಿಂದ ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ ಡಿಸಿಎಂ ಡಿಕೆಶಿ. ಈಗ ಟಿಕೆಟ್ಗಾಗಿ ಲಾಭಿಯನ್ನ ನಡೆಸ್ತಾ ಇರುವಂಥದ್ದು. ಪೈಪೋಟಿ ಕೂಡ ಇದೆ. ಶಾಮನೂರು ಶಿವಶಂಕರಪ್ಪ ವರ್ಸಸ್ ಮುಸ್ಲಿಮ್ಸ್ ಇಬ್ಬರ ನಡುವೆ ಕೂಡ ಆಗ್ತಾ ಇರುವಂತಹ ಕದನ. ಡಿಕೆ ಶಿವಕುಮಾರ್ ಜೊತೆ ಪ್ರಭಾ ಮಲ್ಲಿಕಾರ್ಜುನ ಇವಾಗ ಆಲ್ರೆಡಿ ವಿಚಾರವನ್ನ ಮುಗಿಸಿ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಇಬ್ರು ಕೂಡ ಮಾತುಕತೆಯನ್ನ ಆಡಿದ್ದಾರೆ. ಸಮರ್ಥ್ಗೆ ಯಾಕೆ ಟಿಕೆಟ್ ನೀಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ರೀಸನ್ಸ್ ಅನ್ನು ಕೂಡ ಕೊಟ್ಟಿದ್ದಾರಂತೆ ಪ್ರಭಾ ಮಲ್ಲಿಕಾರ್ಜುನ್. ಪುತ್ರನಿಗೆ ಟಿಕೆಟ್ ನೀಡಬೇಕು ಅಂತ ಕೂಡ ಒತ್ತಾಯಿಸಲಾಗಿದೆಯಂತೆ. ಶಿವಶಂಕರಪ್ಪ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಸಮರ್ಥ್ಗೆ ನೀಡಬೇಕು ಟಿಕೆಟ್ ಅನ್ನ ಅಂತ ಹೇಳಿಬಿಟ್ಟು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮನವಿಯನ್ನ ಮಾಡಿದ್ದಾರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್. ಇದೇ ಸಂದರ್ಭದಲ್ಲಿ ಪ್ರಭಾ ಕೂಡ ಭೇಟಿಯಾಗಿದ್ದಾರೆ ಸೈಯದ್ ಖಾಲಿದ್. ತಮಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಪ್ರಭಾ ಬಳಿಯೇ ಮನವಿಯನ್ನ ಮಾಡಿದಾರಂತೆ. ದಾವಣಗೆರೆಯಲ್ಲೇ ಎಲ್ಲ ಮಾತನಾಡೋಣ ಅಂತ ಹೇಳ್ಬಿಟ್ಟು ಪ್ರಭಾ ಹೇಳಿದ್ದಾರೆ. ಸೊ ಇಬ್ಬರ ವಾದವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಆಲಿಸಿದ್ದಾರೆ. ಮುಂದೇನಾಗುತ್ತೆ, ಯಾರಿಗೆ ಟಿಕೆಟ್ ಒಲ್ದು ಬರುತ್ತೆ ಕಾದ್ ನೋಡಬೇಕು, ಸಮರ್ಥ ಅಥವಾ ಸೈಯದ್ಗ ಅಂತ ಹೇಳ್ಬಿಟ್ಟು. ಟಿಕೆಟ್ ಫೈಟ್ನಿಂದ ಅಡಕತ್ತರಿಯಲ್ಲಿ ಡಿಸಿಎಂ ಸಿಲುಕಿರುವಂಥದ್ದು. ಯಾರಿಗೆ ಕೊಡಬೇಕು, ಏನು ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ಚರ್ಚೆ ಕೂಡ ಆಗಿದೆ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ. ಜೊತೆಗೆ ಸೈಯದ್ ಕೂಡ ಪ್ರಭಾ ಬಳಿಯೇ ಹೋಗಿ ಸೈಯದ್ ಖಾಲಿದ್ ಕೂಡ ಪ್ರಭಾ ಬಳಿಯೇ ಹೋಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಮಗೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಕಾದು ನೋಡಬೇಕು ಟಿಕೆಟ್ ಫೈನಲೈಸ್ ಯಾರಿಗೆ ಆಗತ್ತೆ ಅಂತ ಹೇಳ್ಬಿಟ್ಟು. ಫೈಟ್ ಅಂತೂ ಸಿಕ್ಕಾಪಟ್ಟೆ ಇದೆ, ಪೈಪೋಟಿ ಅಂತೂ ಇದ್ದೇ ಇದೆ. ಸೊ ಶಿವಶಂಕರಪ್ಪ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಸಮರ್ಥ್ಗೆ ಒಲಿಯತ್ತಾ ಅಥವಾ ಟಿಕೆಟ್ ಸೈಯದ್ ಖಾಲಿದ್ಗ ಅನ್ನುವಂತಹ ಪ್ರಶ್ನೆ ಇದೀಗ.